ಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈಃ ಮಂಗಲೈಃ ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯತ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುಃ ದೇವತಾಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ತರೋಜದ್ದುರತ್ನಂ ಕೌಸಲ್ಯಾಯಾ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಮಹಾವ್ಯಾಕರಣಾಂಬೋಧಿಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ ಮುಖ್ಯಪ್ರಾಣಾಯ ಭೀಮಾಯ ನಮೋ ಯತ್ಯ ಭುಜಾಂತರಂ ನಾನಾವೀರಸುವರ್ಣಾನಾಂ ನಿಕಷಾತ್ಮಾಯಿತಂ ಬಭೂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗಾ ಯತ್ಸ್ವಾನುಭಾವಮಖಿಲ ಶ್ರುತಿ ಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಖ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ಸಮುತ್ಸಾರ್ಯ ತಮಸ್ತೋಮಂ ಸನ್ಮಾರ್ಗಂ ಸಂಪ್ರಕಾಶ್ಯ ಚ ಸದಾ ವಿಷ್ಣುಪದಾಸಕ್ತಂ ಸೇವೆ ಬ್ರಹ್ಮಣ್ಯ ಭಾಸ್ಕರಂ ಕಂಸಧ್ವಂಸಿ ಪದಾಂಭೋಜ ಸಂಸಕ್ತೋ ಹಂಸಪುಂಗವಃ ಬ್ರಹ್ಮಣ್ಯ ಗುರುರಾಜಾಖ್ಯಃ ವರ್ತತಾಂ ಮಮ ಮಾನಸೇ ಆಸೇತೋ ರಾತುಷಾರಾದ್ರೇಃ ಯೋಧಿಷೋ ಜಿತವಾನ್ ಮುಹುಃ ಸತ್ಯಧ್ಯಾನ ಗುರು ಪಾತು ಯತೀಂದ್ರೈರಪಿ ಪೂಜಿತಃ ಅನವದ್ಯಾತ್ಮಚಾರಿತ್ರಂ ವಾದಿಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್ ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ನ್ಯಾಯಾಮೃತ ಗ್ರಂಥದ ಮಂಗಲ ಪದ್ಯಗಳಲ್ಲಿ ವ್ಯಾಸತೀರ್ಥ ಗುರು ಸಾರ್ವಭೌಮರು ಬ್ರಹ್ಮಣ್ಯ ತೀರ್ಥರನ್ನ ವರ್ಣನೆ ಮಾಡ್ತಾ ಸಮುತ್ಸಾರ್ಯ ಸಮಸ್ತೋಮಂ ಸನ್ಮಾರ್ಗಂ ಸಂಪ್ರಕಾಶ್ಯ ಚ ಸದಾ ವಿಷ್ಣುಪದಾಸಕ್ತಂ ಸೇವೆ ಬ್ರಹ್ಮಣ್ಯ ಭಾಸ್ಕರಂ. ಪುರುಷೋತ್ತಮ ತೀರ್ಥರ ಶಿಷ್ಯರು ಇವರು. ವ್ಯಾಸರಾಜರ ಆಶ್ರಮ ಗುರುಗಳು, ಬಾಲ್ಯದಲ್ಲಿ ವಿದ್ಯಾಗುರುಗಳು. ಆಮೇಲೆ ತಮ್ಮ ಸಂಬಂಧರಾದ ಶ್ರೀಪಾದರಾಜರಲ್ಲಿ ಚಿಕ್ಕಮ್ಮನ ಮಗ ಅವರು. ಇನ್ನು ನೀವು ಪಾಠ ಹೇಳಿ ಅಂತ ಹೇಳ್ಬಿಟ್ಟು ಪ್ರಾಯಶಃ ವಯಸ್ಸು ಜಾಸ್ತಿ ಆಗಿರ್ಬೇಕಾಗ ಇನ್ನು ಚಿಕ್ಕ ಹುಡುಗ ಶ್ರೀಪಾದರಾಜರು ಅವರಲ್ಲಿ ಓದಲಿ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿ ಪ್ರಚಂಡವಾಗಿ ಮೇರು ಪರ್ವತದ ಪರ್ಸನಾಲಿಟಿ ಅಂತ ಹೇಳಿದ್ರೆ ಯಾವ ಅತಿಶಯೋಕ್ತಿಯೂ ಇಲ್ಲ. ವ್ಯಾಸಯೋಗಿ ಚರಿತ ಅಂತ ಒಂದು ಗ್ರಂಥ ಇದೆ.
ಸೋಮನಾಥ ಕವಿ ಅಂತ ಅದ್ವೈತಿ ಕವಿ. ಆತ ರಚನೆ ಮಾಡಿದ ಆ ಗ್ರಂಥ ಚಂಪು ಕಾವ್ಯ. ಅದರಲ್ಲಿ ಪ್ರಾರಂಭದಲ್ಲೇ ಕೇಳ್ತಾನಲ್ಲಿ, ಮೇರೂಣಾಂ ಶತಮರ್ಹತಿ ಕ್ಷಿತಿತಲೆ ವಿದ್ಯಾಸು ವಿದ್ಯಾವತಾಂ ಶ್ಲಾಘಾಕಂಪನಮೇಕಮೇವ ಶಿರಸಃ ಶ್ರೀ ವ್ಯಾಸಯೋಗೀಶಿತು ಅಂತ. ವ್ಯಾಸರಾಜರು ನನ್ನ ಕೃತಿಯನ್ನು ನೋಡಿ ಒಮ್ಮೆ ತಲೆಯನ್ನ ಹೀಗಂದ್ರು ಸಾಕು. ಮೇರೂಣಾಂ ಶತಮರ್ಹತಿ ಕ್ಷಿತಿತಲೆ, ಮೇರು ಪರ್ವತ ಅಂದ್ರೆ ಮಣ್ಣು ಗುಡ್ಡದ್ದಲ್ಲ, ಅದು ಬಂಗಾರಮಯವಾದದ್ದು. 100 ಮೇರು ಪರ್ವತಗಳು ಕೊಟ್ಟರು ಅಂದ್ರೆ ಅಪಾರವಾದ ಎಷ್ಟು ಸಂಪತ್ತು ಕೊಟ್ಟರು ವ್ಯಾಸರಾಜರು ನನ್ನನ್ನು ಸ್ವೀಕಾರ ಮಾಡಿದ್ದಾರೆ, ನನ್ನ ಕೃತಿಯನ್ನು ಸ್ವೀಕಾರ ಮಾಡಿದ್ದಾರೆ. ಇನ್ನೇನು ಬೇಕು ನನ್ನ ಬದುಕಿನಲ್ಲಿ, ಸಂಪಾದ್ಯವಾದದ್ದು ಇನ್ನೇನು ಇಲ್ಲ ಅಂತಾರೆ. ವ್ಯಾಸರಾಜರನ್ನ ಜಗತ್ತಿಗೆ ಕೊಟ್ಟಿದ್ದು ದೊಡ್ಡ ಆಶ್ಚರ್ಯ, ಅದ್ಭುತ. ಈ ಗುರುಗಳು ಬ್ರಹ್ಮಣ್ಯ ತೀರ್ಥರು ಅವತಾರವೂ ಹಾಗೆ. ನರಸಿಂಹಾಚಾರ್ಯ ಅಂತ ಇವರ ಪೂರ್ವಾಶ್ರಮದ ಹೆಸರು. ಅವರ ತಂದೆ ತಾಯಿಗಳು ಹೋಗಿ ಕೇಳ್ಕೊಂಡ್ರಂತೆ, ಆಯ್ತು ಅದು ನಮ್ಮ ಮಠದ ಸಂಪತ್ತಾಗಬೇಕು ಅಂತ ಹೇಳಿ ಈ ಮಗುವಾಗುವಂತ ಯಾರೇ ಆಗಲಿ ಒಂದು ಭೂಮಾ ವ್ಯಕ್ತಿತ್ವ ಲೋಕಕ್ಕೆ ಬರಬೇಕಾದ್ರೆ ಯಾವ ಸೇವಾ ಸೂತ್ರಗಳಿಲ್ಲದೆ ಸುಮ್ಮನೆ ಹುಟ್ಟು ಬಿಡಲ್ಲ. ಹಾಗೆ ಹುಟ್ಲಿಕ್ಕೆ ರಾಜಕಾರಣಿಗಳಾದ್ರೆ ಸಾಕು, ಪಾಪ ಮಾಡ್ಲಿಕ್ಕೆ. ದಿವ್ಯ ವ್ಯಕ್ತಿತ್ವ ಲೋಕಕ್ಕೆ ಬರಬೇಕಾದ್ರೆ ಮಹಾಸಾಧನೆ ಬೇಕು. ತಂದೆ ತಾಯಿಗಳಲ್ಲಾಗಲಿ ಆ ಮಗುವಿನ ಯೋಗ್ಯತೆ ದೊಡ್ಡದಿದ್ರೆ ಅವರು ಅಂಥ ಅದ್ಭುತ ವ್ಯಕ್ತಿತ್ವ ಲೋಕಕ್ಕೆ ಬರುತ್ತೆ. ಶ್ರೀಮದ್ ಆಚಾರ ಅವತಾರ ನಾವು ಕೇಳ್ತೀವಿ. 12 ವರ್ಷ ಭಾರೀ ತಪಸ್ಸು, ತೀವ್ರೈ ಪಯೋವೃತ ಮುಖೈಹಿ ವಿವಿಧೈಹಿ ವ್ರತಾಗ್ರೈಹಿ ಅಂತ ಹೇಳ್ತಾರೆ ಪಂಡಿತಾಚಾರ್ಯರು. ತೀವ್ರವಾದ ಪಯೋವ್ರತ ಅಂದ್ರೆ ಏನದು? ಹಾಲು ಬಿಟ್ಟು ಏನೂ ಇಲ್ಲ. ಹಾಗೆ ಎಷ್ಟು 12 ದಿನನ ಈ ಫಾಲ್ಗುಣ ಮಾಸದಲ್ಲಿ ಮಾಡ್ತಾರಲ್ಲ, ಹಾಗಲ್ಲ, ವರ್ಷವಿಡೀ ಹಾಗೆ. ಕೃಷ್ಣ ಪರಮಾತ್ಮ ಅವತಾರ ಮಾಡ್ಲಿಕ್ಕೆ ಅವರ ಅಪ್ಪ ಅಮ್ಮ ಅದಿತಿ ಕಶ್ಯಪರು 43,20,000 ವರ್ಷ, ದೇವತಾಮಾನದಲ್ಲಿ 12,000 ವರ್ಷ ಅಂತ ಏನ್ ತಿನ್ಕೊಂಡು ತೃಣ ಪರ್ಣಾದಿಭಿಹಿ ಶೀರ್ಣೈಹಿ, ನೆಲದಲ್ಲಿ ಉದುರು ಬಿದ್ದ ತರಗಲೆ ತಿನ್ಕೊಂಡು ತಪಸ್ರಿ. ಅದು ತಪಸ್ಸು ಮಾಡಲಿಲ್ಲ ಅಂದ್ರೆ ದೇವರು ನಮ್ಮನ್ನು ಸ್ವೀಕಾರವೇ ಮಾಡೋದಿಲ್ಲ. ಹಾಗೆ ಮನೆ ಕಟ್ಕೋಬಹುದು, ಒಂದು ದುಡ್ಡು ಸಂಪಾದನೆ ಮಾಡಬಹುದು, ಒಂದು ದಿನ ಎಲ್ರಿಗೂ ವಯಸ್ಸಾದ ಹಾಗೆ ಸತ್ತೋಗ್ಬಿಡ್ಬೋದು ಅಷ್ಟೇ. ಅದಕ್ಕೇನು ಪ್ರಯತ್ನ, ಸಾಯ್ಲಿಕ್ಕೆ ಹುಟ್ಲಿಕ್ಕೆ ನಮ್ಮ ಪ್ರಯತ್ನ ಏನೂ ಇಲ್ಲ. ಮೋಕ್ಷ ಸಾಧನೆ ಆಗ್ಲಿಕ್ಕೆ ಭಾರಿ ಪ್ರಯತ್ನ ಬೇಕು. ಅಂಥ ಮಕ್ಕಳನ್ನ ಪಡಿಬೇಕು ಅಂತ ಹೇಳಿ ಸ್ವತಂತ್ರ ಸರ್ವೇಶ್ವರನನ್ನ ಮಗನಾಗಿ ಪಡೆಯಬೇಕು ಅಂದ್ರೆ ಆ ತಪಸ್ಸೇನ್ರಿ? ಆ ಕೃಷ್ಣನ ಅವತಾರಕ್ಕೆ ಅವರು ಶ್ರಮ ಪಟ್ಟಿದ್ದು 3 ಜನ್ಮದಲ್ಲಿ ಕೃಷ್ಣಗರ್ಭನಾಗಿ ವಾಮನನಾಗಿ ತೇನೇವ ವಪುಷಾನಘೆ ಕೃಷ್ಣನಾಗಿ ಅವತಾರ ಮಾಡಿ ಜಗತ್ಪತಿ ಉದ್ಧಾರ ಮಾಡಿಬಿಟ್ಟ. ಯದಾಯರಾಹಿ ಧರ್ಮಸ್ಯ. ಆ ಕೃಷ್ಣ ಪೂಜಕರಾದ ಪುರುಷೋತ್ತಮ ತೀರ್ಥರು ಕೂಡ ಈ ಅದ್ಭುತವಾದ ಮಗುವನ್ನ ಬೆಳೆಸಿ ಆಶ್ರಮ ಕೊಟ್ಟು ಬ್ರಹ್ಮಣ್ಯ ತೀರ್ಥ ಅಂತ ನಾಮಕರಣ ಮಾಡಿ ಬ್ರಾಹ್ಮಣರಿಗೆ ಅಷ್ಟು ಆಶ್ರಯ. ಅವರು ಬ್ರಾಹ್ಮಣರುಗಳು ಹರಿಭಕ್ತರು ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಆ ಊರಿಗೆ ಅಬ್ಬೂರು ಅಂತಿರೋದು ಅದೇ ಇರಬೇಕು. ಆರೋಗ್ಯಂ ಭಾಸ್ಕರಾದಿಚ್ಛೇತಲ್ವಾ? ಸೂರ್ಯ ದೇವರ ಅನುಗ್ರಹ ಆದ್ರೆ ಆರೋಗ್ಯ ಪ್ರಾಪ್ತಿ ಆಗತ್ತೆ. ಎಲ್ಲ ಕಡೆ ನಾವು ನೋಡ್ತೀವಿ ಸೂರ್ಯ ಸ್ತೋತ್ರಗಳನ್ನ ಅನೇಕ ಕಡೆ ನುಡಿತಾರೆ. ಜ್ಯೋತಿಷ್ ಶಾಸ್ತ್ರದಲ್ಲೂ ಕೂಡ ಸೂರ್ಯ ಪ್ರಬಲವಾಗಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ ಜಾತಕದಲ್ಲಿ. ಒಂದು ವೇಳೆ ದುರ್ಬಲ ಆದರೆ ಅವನನ್ನ ಈ ರೀತಿ ಆರಾಧನೆ ಮಾಡಬೇಕು, ಒಲಿಸಿಕೊಳ್ಳಬೇಕು ಅಂತೆಲ್ಲ ಶಾಸ್ತ್ರ ತಿಳಿಸಿಕೊಡುತ್ತಲ್ಲಿ. ಈ ಬ್ರಹ್ಮಣ್ಯ ತೀರ್ಥರು ಆಶ್ರಮ ಸ್ವೀಕಾರ ಮಾಡಿದ ಮೇಲೆ ಬಹಳ ಜನ ಅವರು ಜೀವಂತವಾಗಿ ಲೋಕಕ್ಕೆ ಕಾಣುವ ಕಾಲದಲ್ಲಿಯೇನೆ ಅಪಾರ ಉಪಕಾರ ಮಾಡಿಬಿಟ್ಟಾರೆ ಲೋಕಕ್ಕೆ. ಸಜ್ಜನರು ಯಾರೇ ಬಂದ್ರು ಕೂಡ. ಒಬ್ಬ ಸಾಮಂತ ರಾಜ ಪ್ರಾಂತದಲ್ಲಿ ಯಾರಿದ್ದನೋ ಏನೋ, ಇವರು ಇಲ್ಲೇ ಇದ್ದಿದ್ದಲ್ಲಿ ಬ್ರಹ್ಮಣ್ಯಪುರದಲ್ಲಿ ಇದ್ರು ಅಂತಾರೆ. ಅದು ಆಮೇಲೆ ಆಗಿದ್ದರು. ಅದು ಆ ಒಕ್ಕಣೆ ಸರಿಯಲ್ಲ. ಅದು ಈಗೇನು ನಾವು ಅಬ್ಬೂರ್ಗೆ ಹೋಗ್ತೀವಲ್ಲ, ಅವರು ವೃಂದಾವನ ಇದ್ದ ಜಾಗದಲ್ಲೇ ಅವರು ವಾಸ ಎಲ್ಲ ಇದ್ದಿದ್ದು ಅಂತ ಚೆನ್ನಾಗಿ ಅಥೆಂಟಿಕ್ ಆಗಿ ತಿಳಿದು ಬರೋದು. ಮೊದಲನೇ ಹೆಂಡತಿ ಮಗ ದೊಡ್ಡವನಾಗ್ಬಿಟ್ಟಿದ್ದ. ಈ ರಾಜ ಆಗ ಒಬ್ಬ ಚಿಕ್ಕ ಹುಡುಗಿನ ಮದುವೆ ಆಗ್ಬಿಟ್ಟ. ಮಗ ದೊಡ್ಡವನಾಗಿದ್ದ ಅಂದ್ರೆ ಅವನು ಮುದುಕನೇ ತಾನೆ. ಆ ಚಿಕ್ಕಮ್ಮ ಇವನನ್ನ ಸ್ವೀಕಾರ ಮಾಡಬೇಕು ಅಂತ ಬಂದುಬಿಟ್ಟಾಗ ಹೆಚ್ಚು ಬಿದ್ದು ಬಿಟ್ಟ ಅವನು. ಇನ್ನೂ ಒಳ್ಳೆ ಕಾಲ ಅದು. ತಾಯಿ ಅಮ್ಮ ನೀನು ಏನಿದು,
ಏನ್ ಹೀಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಆ ಕೆಟ್ಟ ಹೆಣ್ಣು ರಾಜನಿಗೆ ತಪ್ಪಾಗಿ ಹೇಳಿ ಇವನೇ ನನ್ನ ಮೇಲೆ ಕಣ್ಣು ಹಾಕಿದ್ದಾನೆ ಅಂತ ಹೇಳಿ ಅವನ ಕಾಲು ಕಡದು ಬಿಟ್ರಂತೆ. ಶುದ್ಧ ಹುಡುಗ ಅವನು ಇಷ್ಟೇ ಮಾಡ್ದ, ಇಲ್ಲೊಬ್ರು ಮಹಾನುಭಾವರು ಯೋಗಿಗಳಿದ್ದಾರೆ ಅಂತ ಹೇಳ್ಬಿಟ್ಟು ಯಾರೋ ಸಹಾಯದಿಂದ ಹೋಗಿ, ಗುರುಗಳೇ ಹೀಗಾಗಿದೆ, ನಾ ಏನ್ ಮಾಡ್ಲಿ, ನಂದೇನು ಅಪರಾಧ ಇಲ್ಲ, ನಿರಪರಾಧಿ, ನಿನ್ನ ಪ್ರಾರಬ್ಧ ಅಪ್ಪ, ಈಗ ನಿನ್ನ ಅಪರಾಧ ಇಲ್ಲ, ನಾವು ಪಾಪ ಅಯ್ಯೋ ನಾವೇನು ಮಾಡಿಲ್ಲ ಅನ್ಕೊಂತೀವಿ. ಏನು ಮಾಡದೆ ಇದ್ರೆ ಯಾವುದು ಕಾಸ್ ಅಂಡ್ ಎಫೆಕ್ಟ್ ಥಿಯರಿ ಸುಳ್ಳಲ್ಲ. ಏನೂ ಮಾಡದೆ ಏನೇನೋ ಆಗ್ಬಿಡತ್ತಾ, ಏನೋ ಮಾಡಿದ್ರಿಂದಲೇನೆ ಆಗೋದು. ಅಂಗರಾಜನ ವಿಚಾರ ಬರುತ್ತೆ ಚತುರ್ಥ ಸ್ಕಂದದಲ್ಲಿ. ಅವನ ಮಗ ಪೃಥ್ವಿ ಚಕ್ರವರ್ತಿಯ ತಂದೆ ವೇನ ಮಹಾಪಾಪಿ, ಮಹಾನಾಸ್ತಿಕ, ಇವನು ಮಹಾಧಾರ್ಮಿಕ. ಇದು ಹೇಗೆ ಹೀಗಾಯ್ತು? ಭಾಗವತ ಹೇಳುತ್ತೆ, ಮಾತಾಮಹ ಮನೋವ್ರತಃ, ಅವನು ಸುನೀತ ಅಂತ ಇವನ ಹೆಂಡತಿ, ಅಂಗರಾಜನ ಹೆಂಡತಿ, ಸುನೀತೆಯ ತಂದೆ ಮೃತ್ಯುರಾಯ ಅಂತ ತಮೋಯೋಗ್ಯ ಪಾಪಿ. ಆ ತಮೋಯೋಗ್ಯನ ಹೋಲಿಕೆ ಬಂದಿತ್ತು. ಇದು ಸರಿಯಾದ ಉತ್ತರವಾ? ಹೋಲಿಕೆ ಅದೇ ಯಾತಿಗೆ ಬಂತು ಅಂತ ಬರುತ್ತಲ್ಲ, ಕರ್ಮ ಸಿದ್ಧಾಂತ. ಅಂತಹದ್ದು ನಡೆಯಬಾರದೇನ್ ನಡೆದಿತ್ತು? ಆಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ, ಜನ್ಮಾಂತರದಲ್ಲಿ ಒಂದು ಶಿಶು ಹತ್ಯೆ ನಡೆದಿತ್ತು ಈ ಅಂಗ ಮಹಾರಾಜನಿಂದ. ಎಂದೋ ಎಷ್ಟೋ ಜನ್ಮಗಳ ಹಿಂದೆ ಒಂದು ಶಿಶು ಹತ್ಯೆ ನಡೆದಿದ್ದಕ್ಕೆ ಇಂಥ ಅಯೋಗ್ಯ ಮಗ ಹುಟ್ಟಿದ ಅಂತ ತಿಳಿದು ಬರುತ್ತಲ್ಲಿ. ಹಾಗಾದ್ರೆ ಈ ಯಾವುದೋ ಜೀನ್ಸು ಅದು ಇದು ಈ ಉತ್ತರಗಳು ಕೊಡೋರು ಸರಿಯಲ್ಲ ಅಂತ ಭಾಗವತ. ಕರ್ಮಕ್ಕೆ ಹೋಗಿ ಪ್ರತಿಯೊಂದು ಒಂದು ಘಟನೆಗೂ ಕೂಡ ಕರ್ಮದ ಸಂಬಂಧ ಇರುತ್ತೆ. ಗೀತೆಯಲ್ಲಿ ಹೇಳಲ್ವಾ ಭಗವಂತ, ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಕರ್ಮಾನುಬಂಧಿಗಳು ಎಲ್ಲರೂ ಕೂಡ ಕರ್ಮಕ್ಕೆ ಅನುಗುಣವಾಗಿಯೇನೆ ಎಲ್ಲಾ ಫಲಗಳು ಪ್ರಾಪ್ತ ಆಗುತ್ತೆ. ಅದು ಹೀಗೆ ನಿನ್ ಕರ್ಮ ಪ್ರಾಚೀನ ಸರಿ ಇರ್ಲಿಲ್ಲಪ್ಪ, ಅದಕ್ಕೆ ಇದೊಂದು ಬರೀ ನಿಮಿತ್ತ ನಿಮ್ ಚಿಕ್ಕಮ್ಮ ಅಂತ ಹೇಳಿ ಶಿಷ್ಯನಿಗೆ ಹೇಳಿದ್ರಂತೆ. ಅವ್ರೇನು ಈ ಮಣ್ಣನ್ನ ನೀರನ್ನು ಬಳಸ್ತಾ ಇದ್ರಲ್ಲ, ಚೆಲ್ಲಿದ ಜಾಗದಲ್ಲಿ ತುಂಡಾಗಿ ಬಿಟ್ಟಿದೆ ಕಾಲು. ಅದನ್ನೇನೋ ಕಟ್ಕೊಂಡಿದ್ದೋ ಏನೋ ಅದನ್ನ ಲೇಪಿಸಿದ್ರೆ ಚಿಗುತ್ತು ಬಿಡ್ಬೇಕಾ, ಎರಡೂ ಕಾಲುಗಳು ತುಂಡು ಮಾಡಿಬಿಟ್ಟಿದ್ದ ರಾಜ. ಈ ಗಲ್ಫ್ ಕಂಟ್ರಿಗಳಲ್ಲಿ ಕೊಡ್ತಾರಲ್ಲ ಶಿಕ್ಷೆ, ಅಂತ ಘೋರ ಶಿಕ್ಷೆ ಕೊಟ್ರೆ ಅದನ್ನ ಲೇಪ ಮಾಡಿಕೊಂಡಿದ್ದಕ್ಕೆ ಎರಡೂ ಕಾಲು ಬಂದೋಯ್ತಂತೆ. ಇಂಥದ್ದು ಹೇಳ್ತಾ ಹೋದ್ರೆ ಮುಕ್ತಾಯವೇ ಇಲ್ಲ. ಬ್ರಹ್ಮಣ್ಯ ತೀರ್ಥರ ಬಗ್ಗೆ ಏನ್ ಹೇಳಬೇಕು? ದೇವತೆಗಳಿವರು, ವ್ಯಾಸರಾಜರ ಗುರುಗಳು ಅಂದ್ರೆ ಶ್ರೀಪಾದರಾಜರು ಅಣ್ಣಂದ್ರು, ಅವರಿಂದ ಒಂದೇನು ಅಂತ ಹೇಳಿದ್ರೆ ಅಸಾಮಾನ್ಯವಾದ ವ್ಯಕ್ತಿತ್ವ. ಅವರಲ್ಲಿ ಏನು ಬೇಡಬೇಕು ಅಂದ್ರೆ ವ್ಯಾಸರಾಜರಂತಾರೆ, ಸಂಸ್ಕಾರ್ಯ ತಮಸ್ತೋಮಂ. ತಮಸ್ಸು ಅಂದರೆ ಹೊರಗಿನ ಕತ್ತಲೆ ಅಷ್ಟು ತೊಂದರೆ ಅಲ್ಲ, ಒಳಗಿನ ಕತ್ತಲೆ ಇದೆಯಲ್ಲ ಅಜ್ಞಾನ. ಆ ಅಜ್ಞಾನ ನಮ್ಮಿಂದ ಮಾಡಬಾರದನ್ನೆಲ್ಲ ಮಾಡಿಸ್ಬಿಡುತ್ತೆ. ಮೂಲಭೂತಾಗಿ ಅವಿದ್ಯೆ ಅಂತ ಕರೀತಾರೆ. ಅವಿದ್ಯೆಯ ಇಂಪ್ಯಾಕ್ಟ್ ಏನಪ್ಪಾ ಅಂದ್ರೆ 6 ವರ್ಗ, ಷಡ್ವರ್ಗಗಳಿಗೆಲ್ಲ, ಷಡ್ವರ್ಗಗಳು, ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯ. ಆ ಕ್ರೋಧದಿಂದ ಮನುಷ್ಯ ಪಾಪ ಮಾಡಲ್ಲ ಅಂತ ಇಲ್ಲವೇ ಇಲ್ಲ. ಕ್ರುದ್ಧೋ ಹನ್ಯಾದ್ ಗುರುನಪಿ. ಕೋಪಕ್ಕೆ ನಾವು ವಶರಾಗಿ ಬಿಟ್ಟಾಗ ಎಂಥ ಪಾಪವನ್ನು ಮಾಡುವ ಸಂದರ್ಭ ಬಂದೇ ಬರುತ್ತೆ. ಕೋಪ ಬಂದಿರೆ ಅಂದ್ರೆ ಪಾಪ ಮಾಡಿಲ್ಲ ಅಂದ್ರೆ ಸುಳ್ಳು. ಕೈಲಾಗದೆ ಇದ್ರು ಅವನು ಹಾಳಾಗೋಗ ಅಂತಿಷ್ಟಾರು ಅನ್ಕೊಂತಾನಂತೆ. ಆಗ ಇವನು ಪುಣ್ಯ ಅಂತೂ ಹಾಳಾಗೋಗತ್ತಾ? ಅವನು ಹಾಳಾಗ್ತಾನೋ ಉದ್ಧಾರ ಆಗ್ತಾನೋ ಅದು ಬೇರೆ ವಿಚಾರ. ಹಾಳಾಗಲಿಕ್ಕೆ ನಾವು ಶಾಪ ಕೊಡೋದು ಮಾನಸಿಕವಾಗಿ ವಿಕೃತವಾದ ಭಾವನೆಗಳು ಬಂತು ಅಂದ್ರೆ ಪುಣ್ಯ ನಾಶವಾಗಿ ಬಿಡುತ್ತದೆ. ತಂದೆಯನ್ನು ಕೊಂದ್ಬಿಟ್ಟು ಯಾರೋ ಅಲ್ಲ, ಲಕ್ಷ್ಮಣ ಮೂರ್ತಿ ವೈರಾಗ್ಯಕ್ಕೆ ಅಭಿಮಾನಿಗಳು. ರಾಮನ ಪಟ್ಟಾಭಿಷೇಕಕ್ಕೆ ದಶರಥ ರಾಜ ಕಾರಣ ಅಲ್ಲ ಪಾಪ. ನಿಮ್ಗೆಲ್ಲ ರಾಮಾಯಣ ಗೊತ್ತಿರೇ ಬಿಡಿ. ಅಂತೂ ದಶರಥ ನನ್ನ ತಂದೆ ವರ ಕೊಟ್ಟಿದ್ದಕ್ಕಲ್ವ ಹೀಗಾಯ್ತು. ಗುರೋರಪ್ಯವಲಪ್ತಸ್ಯ ಯದನರ್ಥೆ ಅರ್ಥ ಕಾರಣಂ ಕಾರ್ಯಂ ಭವತಿ ಶಾಸನಂ. ಗುರು ಅಂದ್ರೆ ಗುರುಗಳು, ವಿದ್ಯೋಪದೇಶ ಮಾಡಿದವರು. ತಂದೆ ಇವರೆಲ್ಲ ಗುರುಗಳೇ, ತಾಯಿ ಗುರುಗಳೇ. ಈ ಗುರು ಆದರೂ ತಪ್ಪು ಹೆಜ್ಜೆ ಇಟ್ಟರೆ ಅವನಿಗೆ ಶಿಕ್ಷೆ ಕೊಡಲೇಬೇಕು. ನಮ್ಮ ಅಪ್ಪನ್ನೇ ಮುಗಿಸ್ಬಿಡ್ತೀನಿ ಅಂತ ಹೊರಟುಬಿಟ್ಟಿದ್ದ. ದೇವತೆಗಳು ನಮ್ಮ ಅಪ್ಪನ್ ಮುಗಿಸ್ತೀನಿ ಅಂದಾಗ ರಾಮಚಂದ್ರ ಅಂದ, ಓ ನಂಗ್ ಪಟ್ಟಾಭಿಷೇಕ ಆಗ್ತಾ ಇಲ್ಲ ಅಂತ ಅಪ್ಪನ್ ಮುಗಿಸ್ತ್ಯಾ? ನಾನ್ ನಿಮ್ಮ ಅಣ್ಣ, ನಾನ್ ದೊಡ್ಡ ಮಗ. ನಮ್ಮ ಅಪ್ಪನ್ ನೀನು ಕೊಲ್ತಾ ಇದ್ರೆ ನಾನ್ ನೋಡ್ತಾ ಕೂತಿರ್ತೀನಿ ಅನ್ಕೊಂಡ್ಯಾ ನೀನು? ಅಯ್ಯೋಯ್ಯೋ ಅಣ್ಣ,
ಹಾಗಾದ್ರೆ ನಾನು ಯಾವ ಸುದ್ದಿಗೂ ಹೋಗಲ್ಲ, ನನ್ ಕರ್ಕೊಂಡು ಹೋಗು ಸಾಕು, ಆಗ್ಬಾ ದಾರಿಗೆ ಅಂತ. ಪ್ರತಿಯೊಂದು ಕಡೆಯಲ್ಲೂ ಕೂಡ ನಾವು ಸುಖವಾಗಿ ತಪ್ಪು ಮಾಡಿಬಿಡ್ತೀವಿ. ದೇವತೆಗಳ ಪರಿಸ್ಥಿತಿ ಹೀಗಾದ್ರೆ ನಮ್ಮಂಥವರು ಮಾನುಷ ಅನ್ನವನ್ನ ಅನಿವೇರಿತವಾದದ್ದನ್ನು ಕೂಡ ತಿನ್ನೋ ಸಂದರ್ಭಗಳು ಬೇಕಾದಷ್ಟಿರುತ್ತೆ. ಅನಿವೇರಿತವಾದದ್ದು ನೀರು ಒಳಗೆ ಹೋದ್ರೂ ಕೂಡ ನಮ್ಮನ್ನು ಹಾಳು ಮಾಡಿಬಿಡುತ್ತದು. ಬುದ್ಧಿ ಕೆಡಿಸತ್ರಿ, ಎಲ್ಲ ಬುದ್ಧಿ ಕೆಡತ್ತೋ ಆಗ ಅವನು ಪಾಪ ಮಾಡ್ತಾನೆ. ಆ ಪಾಪದಿಂದ ಯಾವುದೋ ಸುಖಕ್ಕೆ ಕಾರಣ ಅನ್ಕೊಂಡು ಅನ್ಯಾಯ ಮಾಡಿ ನರಕದಲ್ಲಿ ಬಿದ್ದೋಗ್ತಾನಳ್ಳಿ. ಅದಕ್ಕೋಸ್ಕರ ಪಾಪಕ್ಕೆ ಮೂಲವಾದದ್ದು ಅಜ್ಞಾನ. ಆ ಅಜ್ಞಾನವನ್ನ ಅವರು ಕಳೀತಾರೆ. ದೇವತೆಗಳಲ್ಲಿ ಪ್ರಾರ್ಥನೆ ಮಾಡಿದ್ರೆ ಈ ಜ್ಞಾನ ಸರಿಯಾಗಿದ್ರೆ ಧಿಯೋ ಯೋನ ಪ್ರಚೋದಯಾತ್, ಸೂರ್ಯಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಸವಿತೃನಾಮಕ ನಾರಾಯಣರಲ್ಲಿ ನಾವು ಕೇಳೋದು ದೊಡ್ಡ ಮಂತ್ರ. ಎಲ್ಲರೂ ಮಾಡ್ತಾರೆ ಇದನ್ನ, ಯಾರೋ ವೈಷ್ಣವರಿಗೋ ಇನ್ಯಾರಿಗೋ ಅಲ್ಲ. ಸಂಧ್ಯಾ ವಂದನೆ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಧಿಯೋ ಯೋನ ಪ್ರಚೋದಯಾತ್, ಬುದ್ಧಿ ಕೊಡು, ಬುದ್ಧಿ ನೆಟ್ಗಿರ್ಲಿ. ಅಲ್ಲಿ ನನ್ನ ಬುದ್ಧಿ ಅಲ್ಲಿಲ್ಲ, ನಮ್ಮೆಲ್ಲರ ಬುದ್ಧಿ ಅಂತ. ನನ್ನ ಬುದ್ಧಿ ನೆಟ್ಗಿದ್ದು ಹೆಂಡತಿ ಅಪಸವ್ಯ ಆಗ್ಬಿಟ್ರೆ, ಮಕ್ಕಳು ಶಿಷ್ಯರು, ನಾವು ಕಷ್ಟ ಆಗ್ಬಿಡತ್ತೆ. ಎಲ್ಲಾರ ಬುದ್ಧಿ ನಂಗೆ ಸಾಧನೆಗೆ ಪ್ರತಿಬಂಧಕವಾದ ಏನೇನು ದುರ್ಬುದ್ಧಿಗಳಿದೆಯೋ ಅದೆಲ್ಲ ಹೋಗಿ ಎಲ್ಲರೂ ಸದ್ಬುದ್ಧಿ ಉಳ್ಳವರಾಗಲಿ ಅಂತ ಕಡೆಗೆ ಪ್ರಾರ್ಥನೆ. ನೀನಿಷ್ಟು ದೊಡ್ಡವನು ಅಂತ ಹೇಳಿ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರೇ ಗುರವೇ ನಮಃ. ಸಮುತ್ಸಾರೆ ತಮಸ್ತೋಂ ಸನ್ಮಾರ್ಗಂ ಸಂಪ್ರಕಾಶ್ಯ ಚ. ಕತ್ತಲು ಹೋಯ್ತು, ಮಾರ್ಗ 4 ಮಾರ್ಗ ಇದ್ರೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲಲ್ಲ, ಈ ಮಾರ್ಗದಲ್ಲೇ ಹೋಗ್ಬೇಕಲ್ವಾ. ಸನ್ಮಾರ್ಗ ಅಂದ್ರೆ ಸಚ್ಛಬ್ದ ವಾಯು. ಸತ್ ಅನ್ನೋದು ಮುಖ್ಯ ಪ್ರಾಣನನ್ನ ಹೇಳೋದಲ್ಲಿ. ಸನ್ಮಾರ್ಗಂ ಪ್ರಾಣನ ಮಾರ್ಗ. ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು. ಆದ್ದರಿಂದ ಈ ಮಾರ್ಗ ಒಂದೇ ಮೋಕ್ಷ ಕಾರಣ. ಈಚ್ ರೋಡ್ ಲೀಸ್ಟ್ ಟು ರೋಮ್ ಅಂತಾರಲ್ಲ, ತಪ್ಪದು. ಅದ್ ಹೇಗಾಗತ್ತದು? ಯಾವನ ಹುಚ್ಚ ಕ್ರಾಕ್ ಹೇಳಿದ್ದಷ್ಟೇ. ತಲೆಗೆ ಮದ್ರಾಸ್ಗೆ ಹೋಗ್ಬೇಕು, ಪೂರ್ವಕ್ಕೆ ಹೋಗ್ಬೇಕು. ನೀವು ಹೋಗಿ ಪರವಾಗಿಲ್ಲ, ಯಾವಾಗ ನೀವು ಎಂದೋ ತಲುಪ್ತಿದ್ರೆ ಹುಚ್ಚಿನ ಮಾತದು. ಆ ಮಾತಂತೆ ಆಗ್ಬಿಡುತ್ತಲ್ವಾ. ಒಂದೇ ಮತ. ಪವನ ಮತಾನುಗರವನಾನೆಂತೆಂದವನಿಯೊಳಗೆ ಸತ್ಕವಿ ಜನರ ಭವನಗಳಲ್ಲಿ ಸುಕಥಾಶ್ರವಣ ಮಾಡುತ್ತಲಿ ಪ್ರವರನಾಗುವುದೇ ಫಲವಿದು ಬಾಳ್ದುದಕ್ಕೆ. ಕನ್ವಿಕ್ಷನ್ ನೋಡ್ರಿ ಜಗನ್ನಾಥದಾದ. ಇದೆಲ್ಲ ಮಧ್ವಮತವನ್ನು ಆಶ್ರಯಿಸಿದ್ದಕ್ಕೆ ಈ ಮಾತುಗಳು ನಾನು ಆಡಬಲ್ಲೆ. ಸನ್ಮಾರ್ಗಂ ಸಂಪ್ರಕಾಶ್ಯಕ. ಸನ್ಮಾರ್ಗ ಅವರು ತೋರುತ್ತೆ, ಇನ್ಯಾರು ತೋರುತ್ತಾರೆ. ನ್ಯಾಯಾಮೃತ ರಚನೆ ಆದಾಗ ಇಡೀ ದೇಶ ಕಂಗೆಟ್ಟು ಬಿಡ್ತು. ಮುಕ್ತಿಯೋಗ್ಯರಲ್ಲ, ಮಿಕ್ಕವರಲ್ಲ. ಒದ್ದಾಡಿ ನಮ್ ಗತಿ ಏನು, ನಮ್ಮ ಮತವೇ ಅಳದಿ ಹೋಗತ್ತೆ ಅಂತ ಹೇಳಿ ಮಧುಸೂದನ ಸರಸ್ವತಿ, ಅವನ್ ಕೃಷ್ಣ ಭಕ್ತ, ಪ್ರಾರಬ್ಧ ನೋಡಿ. ಮೇರಾರಣೆ ಧೋಟ ನಂದ ಕಿಶೋರೆ ವಿಲಸತಿ ಮನ್ಮನಃ, ಏನೋ ಬೇರೆ ಇದೆ ಅದು. ಆ ಕೃಷ್ಣನಲ್ಲೇ ನನ್ನ ಮನಸ್ಸು ಲಗ್ನವಾಗಿದೆ, ಆದ್ರೆ ನಾ ಏನ್ ಮಾಡ್ಲಿ, ನಾ ಈ ಮತದಲ್ಲಿದ್ದೀನಿ. ಕೃಷ್ಣನ ಭಕ್ತನಾಗಿ ಆ ಮಧುಸೂದನ ಸರಸ್ವತಿ ಅದ್ವೈತ ಸಿದ್ಧಿ ಅಂತ 5ನೇ ಸಿದ್ಧಿ, ಇಷ್ಟ ಸಿದ್ಧಿ, ನೈಷ್ಕರ್ಮ ಸಿದ್ಧಿ ಅಂತ ಏನೇನೋ ಸಿದ್ಧಿಗಳಿದೆ. 5ನೇ ಸಿದ್ಧಿ ಅಂತ ಆತ ರಚನೆ ಮಾಡ್ದ. ಅದಕ್ಕಿಂತ ಮೊದಲು ಶತದೂಷಣಿ ಅಂತ ವೇದಾಂತ ದೇಶಿಕರು ರಚನೆ ಮಾಡಿದ್ರು. ಅವರು ರಚನೆ ಮಾಡಿದ ಆ ಗ್ರಂಥದ ಪ್ರಾರಂಭದಲ್ಲಿ ಅಂತಾರೆ, 1-2-3 ಶ್ಲೋಕ ಆದ್ಮೇಲೆ, ಮತ್ ಸನ್ನಿಕೃಷ್ಟಮಪಿವ ಮತಮಾಶ್ರಯತ್ವಂ. ಐಕ್ಯ ಚಿಂತನೆ ಮಾಡುವ ದಿಕ್ಕಿಗೆ ಹೋಗಬೇಡ್ರಪ್ಪ, ನಮ್ಮ ಮತ ರುಚುತ್ತಿಲ್ವೋ, ಸಮೀಪದ ಮತ ಮಧ್ವ ಮತ ಇದೆ, ಅಲ್ಲಿಂದ ಉದ್ಧಾರ ಆಗ್ಲಿ ಅಂತಾರೆ ವೇದಾಂತ ದೇಶಿಕರು. ಆ ಶತದೂಷಣಿ ಅದಕ್ಕೆ ತಲೆ ಕೆಡಿಸ್ಕೊಳ್ಳೇ ಇಲ್ಲ ಅವರು. ಯಾವ ಆಯಾಸವೂ ಆಗ್ಲಿಲ್ಲ ಅವ್ರಿಗೆ. ನ್ಯಾಯಾಮೃತ ಬಂದಾಗ ಮಾತ್ರ ಕಂಗೆಟ್ಟು ಬಿಡ್ತು. ಆಮೇಲೆ ಏನೋ ಒಂದು ಖಂಡನಾಭಾಸವನ್ನ ರಚನೆ ಮಾಡಿದ್ರು. ಇನ್ನೂ ಆ ಡೈಲೆಕ್ಟ್ಸ್ ನಡೆದೇ ಇದೆ, ಒಂದಾದ್ಮೇಲೆ ಒಂದು.
ತರಂಗಿಣಿ, ಅದ್ರ ಮೇಲೆ ಗೌಡ ಬ್ರಹ್ಮಾನಂದಿ ಇತ್ಯಾದಿಯಾದ ನ್ಯಾಯಾಮೃತ ಕಂಟಕೋದ್ಧಾರ, ಎಷ್ಟು ಸ್ಕೂಲ್ ಬೆಳೆಯೋದ್ರಿ. ವೇದಾಂತದ ಆ ಚೌಕಟ್ಟಿನಲ್ಲಿ ನ್ಯಾಯಾಮೃತದ ಮೇಲೆ ಬೆಳೆದಷ್ಟು ಗ್ರಂಥಗಳು ಯಾವ ಗ್ರಂಥದ ಮೇಲೂ ಇಲ್ಲ, ಯಾವ ತರ್ಕದ ಮೇಲೂ ಇಲ್ಲ. ಯಾವುದಾದ್ರೂ ನ್ಯಾಯ ಅಮೃತ, ನ್ಯಾಯ ಅಂದ್ರೆ ತರ್ಕಗಳು, ಸತ್ತರ್ಕಗಳು, ಅದೇ ಅಮೃತ ಎಂಬುದಾಗಿ ಇಂಥ ರಮಣೀಯವಾದ ಗ್ರಂಥವನ್ನು ರಚನೆ ಮಾಡಿಕೊಟ್ರಲ್ಲ. ಸನ್ಮಾರ್ಗಂ ಸಂಪ್ರಕಾಶ್ಯತ. ಇವರೆಲ್ಲಿದ್ದಾರೆ? ಸದಾ ವಿಷ್ಣು ಪದಾಸಕ್ತಂ ಯದ್ ವಿಷ್ಣು ಪದಂ ಪ್ರೋಕ್ತಂ. ವಿಷ್ಣು ಪದ ಅಂದ್ರೆ ಗಗನ, ಇನ್ನೊಂದು ವಿಷ್ಣು ಪದ. ಶ್ರೀ ಹರಿಯ ಪಾದಕಮಲವನ್ನ ಬಿಡುವವರೇ ಅಲ್ಲ, ಸೂರ್ಯಾಂಶರಾದ್ರಿಂದ ಗಗನವನ್ನು ಬಿಡುವವರಲ್ಲ. ಗಗನದಲ್ಲಿ ಇರುವ ಇವರು ವಿಷ್ಣು ಪದವನ್ನ ಎಂದೆಂದೂ ಬಿಡೋದೇ ಇಲ್ಲ. ಬ್ರಹ್ಮದೇವರಂತಾರೆ, ನಂಗೆ ಸುಳ್ಳು ಹೇಳಲಿಕ್ಕೆ ಬರಲ್ಲಪ್ಪ ನಾರದ ಅಂತ. ಎರಡನೇ ಕೆಲವರು ನಿಜಾನೇ ಹೇಳಲಿಕ್ಕೆ ಬರಲ್ಲಲ್ಲ, ಇವ್ರು ಸುಳ್ಳು ಹೇಳಲಿಕ್ಕೆ ಬರಲ್ಲ. ಬ್ರಹ್ಮದೇವರಿಗೆ ನಾನು ಯಾವುದೇ ಇಂದ್ರಿಯ ನಂದು ತಪ್ಪೇ ಮಾಡಲ್ಲ ಅಂತಾರೆ. ನಮೇ ಋಷಿಕಾಣಿ ಪತಂತಿ ಅಸತ್ಪಥೆ. ಧರ್ಮ ವಿರುದ್ಧವಾದ ಮಾರ್ಗದಲ್ಲಿ ನನ್ನ ಯಾವ ಇಂದ್ರಿಯವೂ ಹೋಗೋದಿಲ್ಲ. ಕಾರಣ ಏನು? ಯನ್ಮೇ ಹೃದಾ ಔತ್ಕಂಠವತ ಧೃತೋ ಹರಿಹಿ. ಪ್ರೇಮರಿಂದ ಆದರದಿಂದ ಶ್ರೀ ಹರಿಯನ್ನ ಅಂತರಂಗದಲ್ಲಿ ಧಾರಣೆ ಮಾಡಿದ್ದಕ್ಕೆ ನಂಗೆ ತಪ್ಪು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಬ್ರಹ್ಮದೇವರಂತಾರೆ. ಎಲ್ಲರೂ ಅಷ್ಟೇ, ಯಾವುದೇ ಒಂದು ವ್ಯಕ್ತಿ ಯಶಸ್ವಿ ಆಗಬೇಕಾದ್ರೆ ತಪ್ಪು ಮಾಡಲೇಬಾರದು. ಮಾಡೇ ಮಾಡ್ತೀವಿ ನಾವು ಮನುಷ್ಯರಾದರೆ. ಭೀಮಸೇನ ದೇವರ ಬಗ್ಗೆ ಹೇಳುತ್ತಾ ರಾಜರು ಮಾನುಷಾನ್ನೋಪಭೋಗೆ ಪಿ ಅಂತಾರೆ. ಸರಸಭಾರತಿ ವಿಲಾಸದಲ್ಲಿ ಮಾನುಷಾನ್ನ ತಿಂದ್ರು ಅವ್ರ ಬುದ್ಧಿ ನೆಟ್ಟಗಿದೆ ನೋಡ್ರಪ್ಪ, ದೇವರ ಅನುಗ್ರಹ ಎಷ್ಟು ಅಂತಾರೆ. ಅನ್ನದಿಂದ ಪ್ರಾರಂಭ ಅಲ್ವಾ ನಮ್ಮ ಚಟುವಟಿಕೆಗಳು, ತಿಂದ ಮೇಲೆ ಶುರು. ಏನು ಇಲ್ಲ ಅಂದ್ರೆ ನೆನ್ನೆ ಸುಮ್ಮನೆ ಕೂತಿದ್ವಿ ಅಲ್ವಾ. ಎಷ್ಟು ಸಾತ್ವಿಕರಪ್ಪ, ಹೊಟ್ಟೆಗೆ ಏನೂ ಹೋಗಿರಲ್ಲ, ಸಾತ್ವಿಕರಣ. ಆಮೇಲೆ ಶುರು ಆಗತ್ತೆ ರಾಜಸವೋ ತಾಮಸವೋ. ಆಹಾರ ಹೇಗೆ ಹೋಗಿರತ್ತೋ ಆ ಬುದ್ಧಿನೂ ಹಾಗೆ ಹೋಗ್ತಾ ಇರುತ್ತೆ. ಅದು ತಲೆ ಕೆಡಬಾರ್ದು ಅಂದ್ರೆ ಹರಿಯನ್ನು ನೆನಿತಾನೇ ಇರಬೇಕು, ನಾಮಸ್ಮರಣೆ ಆದ್ರೂ ಮಾಡ್ತಾ ಹೋಗ್ಬೇಕಂಡಿ. ಈ ಕಾರಣದಿಂದ ಸನ್ಮಾರ್ಗಂ ಸದಾ ವಿಷ್ಣು ಪದಾಸಕ್ತಿ ಎಂಬುದು ದೊಡ್ಡ ಗುಣ ಅವರಲ್ಲಿ. ಕಂಸಧ್ವಂಸಿ ಪದಾಂಭೋಜ ಸಂಸಕ್ತ. ಕಂಸಧ್ವಂಸಿ ಪದಾಂಭೋಜ, ಶ್ರೀಕೃಷ್ಣನ ಪಾದಕಮಲವನ್ನ ಬಿಡುವವರಲ್ಲ. ಹಂಸಪುಂಗವ. ಹಂಸ ಅಂದ್ರೆ ರಾಜಹಂಸ ಪಕ್ಷಿ. ಅದು ಕಮಲದ ದೇಟಿನಲ್ಲಿ ನಾಳದಲ್ಲಿ ಬಿಸ ಇರುತ್ತಲ್ಲ, ಬೆಳ್ಳಗಿರೋದು, ಅದೇ ಅದಕ್ಕೆ ಆಹಾರ. ಅದನ್ನ ಸ್ವೀಕಾರ ಮಾಡ್ತಾ ಇರುತ್ತಾರಲ್ಲಿ. ಇವರು ಹಂಸ. ಹಂಸ ಅಂದ್ರೆ ರಾಜಹಂಸ ಅಂತ ಇನ್ನೊಂದು ಅರ್ಥ. ಹಂಸ ಪದಕ್ಕೆ ಸೂರ್ಯ ಅಂತ ಅರ್ಥ. ವ್ಯಾಸರಾಜರು ಭಾಸ್ಕರ ಅಂತ ಕರೆದ್ರು. ಬ್ರಹ್ಮಣ್ಯ ವರ್ತತಾಂ ಮಮ ಮಾನಸ್ಸೆ ಅಲ್ವಾ. ಸದಾವಿಟ್ಟು ಸೇವೆ ಬ್ರಹ್ಮಣ್ಯ ಭಾಸ್ಕರಂ. ಇಲ್ಲೂ ಹಂಸ ಪದವನ್ನ ಬಳಸಿ ನಮಗೆ ಯಾವ ಸಂದೇಹವೂ ಇಲ್ಲ. ದಾಸ ಸಾಹಿತ್ಯದಲ್ಲೂ ಅವ್ರನ್ನ ಸೂರ್ಯಾಂಶರು ಅಂತಾರೆ. ಇನ್ನೊಂದು ಆರೋಗ್ಯವನ್ನ ಕೊಡುವವರು, ಅನಾರೋಗ್ಯವನ್ನ, ನಮ್ಮ ಅನಿಷ್ಟಗಳನ್ನ ದೂರ ಮಾಡುವವರಾದ್ದರಿಂದ ಅವರು ಸೂರ್ಯಾಂಶರೇ ಆಗಿದ್ದು. ಶ್ರೀಪಾದರಾಜರ ತಮ್ಮಂದರು ಅಂದ್ರೆ ನಮಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ. ಎಂಥವರಪ್ಪ ಈ ಅಣ್ಣ ತಮ್ಮಂದರು ಅಂತ. ಒಬ್ಬ ವ್ಯಕ್ತಿಗೆ ಆಶ್ರಮ ಗುರುಗಳು ತಮ್ಮ ವಿದ್ಯಾಗುರುಗಳಾಗಿ ಮಾಡಾ ಮಂತ್ರ ಮಾಡಾ ತಂತ್ರ ಮರಾರಿಸ್ಮಯಮಪನಯತಃ ಮಧ್ವಸಿದ್ಧಾಂತ ನಾಮ್ನಃ ನೇತ್ರಾಣೀವತ್ರಯೋಪಿ ತ್ರಿಜಗತಿ ನೃಹರೇಃ ಇಂಧತೆ ಯತ್ ಪ್ರಬಂಧಾಃ ಯದ್ವಾಗದ್ವೈತ ವಿದ್ಯಾಚಲ ಕುಲ ಕುಲಿಶ ಪ್ರೌಢಿಮಾಢೌಕತೆ ಸಹ ಶ್ರೇಯೋ ಭೂಯೋ ವಿದಧ್ಯಾತ್ ಸುಮಹಿತ ಮಹಿಮಾ ಸಂಪ್ರತಿ ವ್ಯಾಸರಾಜಃ. ಶ್ರೇಯೋ ಭೂಯೋ ವಿದಧ್ಯಾತ್ ಸಂಪ್ರತಿ ವ್ಯಾಸರಾಜಃ. ಮಾಯಾತಂತ್ರ ಶಾಸ್ತ್ರಗಳೆಂಬ ಆ ಹಿರಣ್ಯಕಶಿಪುವಿನ ಸಾವಿಗೋಸ್ಕರ ಅವತಾರ ಮಾಡಿದ ನರಸಿಂಹನ 3 ಕಣ್ಣುಗಳು ವ್ಯಾಸತ್ರಯ ಅಂತಾರೆ ವಾದೀಂದ್ರ ತೀರ್ಥರು ಗುರುಗುಣ ಸ್ತವನದಲ್ಲಿ. ಅತ್ಯದ್ಭುತವಾದ ವ್ಯಕ್ತಿತ್ವ ಅವರಿಗೆ.
ವ್ಯಾಸರಾಜರು ಕೋಪ ಮಾಡಿದ್ರು, ಅದು ಇದು ಎಲ್ಲೂ ಕಾಣೋದೇ ಇಲ್ಲ ಅಲ್ಲಿ. ಪ್ರತಿಯೊಂದು ವಿಚಾರದಲ್ಲಿ ಕೂಲಂಕಷವಾಗಿ ಇದಮಿತ್ತಂ ಅಂತ ಹೇಳಬಹುದು. ಅದ್ರ ಮೇಲೆ ಕೌಂಟರೇ ಇರಬಾರ್ದು. ಆ ರೀತಿ ಶಾಸ್ತ್ರವನ್ನ ಭಾಷ್ಯೆ ಅನುಭಾಷ್ಯೆ ಟೀಕಾಸು ಚ ಯದಸ್ಪಷ್ಟಂ ತಚ್ಚ ಸ್ಪಷ್ಟೀಕ. ಏನ್ ಧೈರ್ಯ ರೀ ಅವ್ರದ್ದು. ಚಂದ್ರಿಕಾ ಗ್ರಂಥವನ್ನ ರಚನೆ ಮಾಡಿದ ಅವರು ಭಾಷ್ಯದಲ್ಲಿ, ಅನುಭಾಷ್ಯದಲ್ಲಿ, ನ್ಯಾಯ ವಿವರಣದಲ್ಲಿ, ಟೀಕೆಗಳಲ್ಲಿ ಏನಾದ್ರೂ ನಮ್ಗೆ ಸ್ಪಷ್ಟ ಆಗ್ಲಿಲ್ಲ ಅಂದ್ರೆ ಅದನ್ನು ಸ್ಪಷ್ಟ ಮಾಡ್ತೀನಿ. ಅವ್ರಿಗೆ ಸ್ಪಷ್ಟ ಮಾಡ್ಲಿಕ್ಕೆ ಬರ್ಲಿಲ್ವಾ? ಅವ್ರಿಗೆ ಅದಲ್ಲ, ಸ್ಪಷ್ಟ ಮಾಡ್ಲಿಕ್ಕೆ ಬರ್ಲಿಲ್ಲ ಅನ್ನೋ ವಿಚಾರವೇ ಬರೋದಿಲ್ಲ. ವೀರವ್ಯಾಸದೇವರು ಸೂತ್ರ ಓದಿದ್ರೆ ನಮ್ಗೆ ಅರ್ಥವಾಗತ್ತ ಶಾಸ್ತ್ರ? ಖಂಡಿತ ಏನು ಒಂದು ಅಕ್ಷರ ಅರ್ಥ ಆಗಲ್ಲ. ಮಿನಿಮಮ್ಮು ಎಷ್ಟರ್ಥ ಅಂದ್ರೆ ಭಾಷ್ಯಕ್ಕೆ, ಸೂತ್ರಕ್ಕಾಗಿರ್ಲಿ, ನಿಮ್ಮರ ಆಚಾರ ರಚನೆ ಮಾಡಿದ ಭಾಷ್ಯಕ್ಕೆ ಅರ್ಥ ಇಷ್ಟಿರತ್ತೆ, 1 ಕೋಟಿ ಅರ್ಥ ಇರುತ್ತೆ. ಏನೋ ಹೇಳ್ತಾ ಇಲ್ಲ ಈ ಮಾತು, ಪಂಡಿತಾಚಾರ್ಯ ಹೇಳೋದು. ತತ್ವಪ್ರದೀಪಿಕಾ ಗ್ರಂಥದ 25ನೇ ಮಂಗಲ ಪದ್ಯದಲ್ಲಿ ಸಜ್ಜನರು ಈ ಪ್ರದೀಪಿಕಾ ಗ್ರಂಥವನ್ನ ಸ್ವೀಕಾರ ಮಾಡಲಿ, ಎಲ್ಲ ದೇವರು ಪ್ರೀತನಾಗುತ್ತಾನೆ. ಎಷ್ಟರ್ಥ ಇದೆ ಅಂದ್ರೆ ಸಹಸ್ರಾರ್ಥಸ್ಯ ಭಾಷ್ಯಸ್ಯ ಪ್ರಸನ್ನಾಹ ಸಂತು ಸದ್ಗುಣಾಹ. ಸಾವಿರ ಅಂದ್ರೆ ಸಾವಿರ ಅಲ್ಲ, ಅನಂತ ಅಂತ. ಸಹಸ್ರ ಶೀರ್ಷ ಪುರುಷ, ಪುರುಷ ಸೂಕ್ತದಲ್ಲಿ 1000 ತಲೆ ಕಣ್ಣು ಎಷ್ಟಿರ್ಬೇಕು? ಮಿನಿಮಮ್ 2000 ಇರ್ಬೇಕು, ಬೇಡ? ಸಹಸ್ರಾಕ್ಷ, 1000 ತಲೆ 1000 ಕಣ್ಣ ದೇವರಿಗೆ, ಅನಂತ ಅಂತ. 10, 100, 1000 ಇದೆಲ್ಲ ಶಾಸ್ತ್ರದ ಭಾಷೆಯಲ್ಲಿ ಅದಕ್ಕೆ ಅನಂತ ಅಂತ ಅರ್ಥ. ದಶಪ್ರಮತಿ ಅಂತ ಇವರ ಆಚಾರ. ಪೂರ್ಣ ಪ್ರಮತಿ. ದಶ ಅಂದ್ರೆ ದಶೇತಿ ಪೂರ್ಣ ಮುದ್ದಿಷ್ಟಂ, ಪೂರ್ಣ ಅಂತ ಅರ್ಥ. ಪೂರ್ಣ ಅಂದ್ರೆ ಅನಂತ್ಯದಲ್ಲೇ ಮುಕ್ತಾಯಗೊಳ್ಳುತ್ತೆ. ಸಹಸ್ರಾರ್ಥಸ್ಯ ಭಾಷ್ಯಸ್ಯ ಅನಂತೋರ್ಥ ಪ್ರಕಟಿತ ಅಂತ ಇವ್ರ ಮಕ್ಕಳು ಅದಕ್ಕೆ ಅರ್ಥ ಬರೀತಾರೆ, ನಾರಾಯಣ ಪಂಡಿತಾಚಾರ್ಯರು. ಅನಂತಾರ್ಥವುಳ್ಳ ಈ ಭಾಷ್ಯಕ್ಕೆ ಲೇಷತೋ ವಕ್ತು ಮುಸ್ತಹೆ. ಒಂದರ್ಥ ಹೇಳ್ತೀರ, ಒಂದರ್ಥ ಪೂರ್ಣ ಹೇಳ್ತೀರಾ ಅಂದ್ರೆ ಪೂರ್ಣ ಹೇಳೋ ಚೈತನ್ಯ ನಂದಲ್ಲ. ಲೇಷತಃ ಒಂದರ್ಥದ ಲೇಷವನ್ನು ಹೇಳ್ತೀನಿ, ಸಜ್ಜನರು ಸ್ವೀಕಾರ ಮಾಡ್ರಿ. ಇದು ಏನನ್ನ ನಮ್ಗೆ ಇದು ವಿಚಾರವೇ, ಕಾನ್ಸೆಪ್ಟೇ ಸರಿಯಾಗಿ ಗೊತ್ತಾಗುವುದಿಲ್ಲ. ಏನ್ ಇದಕ್ಕೆ ಅಭಿಪ್ರಾಯ ಅಂತ. ಅನಂತಾರ್ಥ ಇದ್ರೆ ಅನಂತ ಬೇರೆ ಅರ್ಥ ನಿರ್ಣಾಯಕ ಅಲ್ವಾ? ಅನಂತಾರ್ಥ ಇರ್ಲೇಬೇಕು, ಅನಿವಾರ್ಯ. ಅದು ಸ್ವಲ್ಪ ಹೇಳ್ತೀನಿ ಅಂತಾರೆ. ಆ ಚಂದ್ರಿಕಾ ಗ್ರಂಥ ನೋಡಿದ್ರೆ ಓ ಹೌದಪ್ಪ, ನಾವು ಮಂಕು ಸಾಮ್ರಾಣಿಗಳು, ಪಂಡಿತರು ಅನ್ಕೊಂಡಿದ್ವಿ, ನಮ್ಗೇನು ಬರಲ್ಲ ಅಂತ ಅಹಂಕಾರ ಎಂಥವನಿಗಾದ್ರೂ ಕಳೆದುಕೊಳ್ಳುವ ಸ್ಥಿತಿ ಈ ಗ್ರಂಥವನ್ನು ನೋಡಿದ್ರೆ ಗೊತ್ತಾಗತ್ತೆ. ಅಂಥ ಅತ್ಯದ್ಭುತ ಗ್ರಂಥ ರಚನೆಯನ್ನು ಮಾಡಿದ ವ್ಯಾಸರಾಜರಿಂದ ಸದಾ ವಂದ್ಯರಾದ ಆ ಬ್ರಹ್ಮಣ್ಯ ತೀರ್ಥರ ಮುಖ್ಯ ಆರಾಧನೆ ಇವತ್ತು. ಅವರು ಲೋಕಕ್ಕೆ ಕೊಟ್ಟ ಸಂಪತ್ತು ಅಂದ್ರೆ ವ್ಯಾಸರಾಜರು, ಅವರೇ ಒಂದು ದೊಡ್ಡ ಸಂಪತ್ತು. ತಾವು ಸಂಪತ್ತಾಗಿ ನಮ್ಮ ವಿಪತ್ತಿನೆಲ್ಲ ಪರಿಹಾರ ಮಾಡುವ ಈ ಮಹದೈಶ್ವರ್ಯವನ್ನ ಕರುಣಿಸಿದ ಮಹಾನುಭಾವರ ಸ್ಮರಣೆ. ನಾನು ಹೋದ್ಸಲ ಇನ್ನೊಬ್ರು ಇದ್ರಲ್ಲ ಹಾಗೆ ಆಗ್ಬಿಡುತ್ತೆ ಅಂತ ಬಾಧ್ಯಾನಿಕೆ ಆಗಿರ್ಲಿಲ್ಲ, ಅದನ್ನ ಮಾಡ್ಕೊಂಬರ್ಬೇಕು ಅಂತ ಹೇಳಿ ಮನೆಗೆ ಹೋಗಿ ಸ್ವಲ್ಪ ಹೇಳಿದ್ರು, ನೀವು ಅಲ್ಲಿಗೆ ಹೋಗಿರ್ತೀರಿ ತಡ ಆಗ್ಬಿಡುತ್ತೆ ಅಂತ. ಅಂತೂ ದೇವರಲ್ಲಿ ಇಷ್ಟನ್ನ ದೊಡ್ಡವರ ಸ್ಮರಣೆಯನ್ನು ಮಾಡಿದ್ದೇನೆ. ಮನಃಶುದ್ಧಿ ನಮಗೂ ನಿಮಗೂ ಎಲ್ಲ ಆ ಬ್ರಹ್ಮಣ್ಯ ತೀರ್ಥ, ವ್ಯಾಸರಾಜ ಬ್ರಹ್ಮಣ್ಯ ತೀರ್ಥ ಸರ್ವ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ರುಕ್ಮಿಣಿ ಸತ್ಯಭಾಮ ಸಹಿತ ಗೋಪಾಲಕೃಷ್ಣ ದೇವರಲ್ಲಿ ಕೇಳೋದಿಷ್ಟೇ, ಮನಃಶುದ್ಧಿ ಮಾಡ್ರಿ. ಶ್ರೀ ಹರಿಪ್ರಿಯತ. ಕೃಷ್ಣಾರ್ಪಣ.